ಇವರು ಯಾವಾಗಲೂ ಭಗವಂತನಲ್ಲೇ ಮನಸ್ಸುಳ್ಳವರು. ಈಗೂ ಮತ್ತೆ ಹಾಗೆ ಮಾಡಿದ್ದಾರೆ. ಅವರಿಗೆ ಪ್ರಣವಾಧಿಕಾರ ಬಂದಿದೆ. ಅವರಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ಟಿದ್ದಾರೆ. ಗುಣಾನುರೂಪೋನ್ನತಿ ಪೂರ್ಣ ಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ. ಅವರಿಗೆ ಆಶ್ರಮ ಕೊಟ್ಟಾಗ ಪೂರ್ಣ ಬೋಧ, ಪೂರ್ಣ ಪ್ರಜ್ಞಾ, ದಶಪ್ರಮತಿ ಇತ್ಯಾದಿಗಳೆಲ್ಲ ಅವರಿಗೆ ಬಂದಿರತಕ್ಕಂಥದ್ದು. ಮೊದಲೇ ಅವರು 32 ಲಕ್ಷಣದಿಂದ ಯುಕ್ತರಾದವರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಸಹಜವಾದ ಶೋಭೆ ಅವರಲ್ಲಿ ಬಂದಿರತಕ್ಕಂಥದ್ದು. ಪೂರ್ಣ ಪ್ರಜ್ಞರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಏನು ಸನ್ಯಾಸಿ ಆದಮೇಲೆ ಹೇಗಿರಬೇಕು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿಕೊಡ್ಲಿಕ್ಕೆ ಹೋಗಿ ಅವರಿಂದಲೇ ವಿಶೇಷವಾಗಿ ಕಲ್ತರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಲ್ಲಿ ಭಗವಂತ ಪ್ರವೇಶ ಮಾಡಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಹೇಳ್ತಾ ಇದ್ದಾನೆ, ಇವನೇ ನಿಮ್ಮ ಗುರುಗಳು, ಈಗ ಬಂದಿರತಕ್ಕಂಥವರು. ಅವರಲ್ಲಿಯೇ ನೀವೇನು ನಿಮ್ಮ ಸಂದೇಹಗಳಿದ್ರೂ ಕೂಡ ಪರಿಹಾರ ಮಾಡಿಕೊಳ್ಬೇಕು ಅಂತ. ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಬಹಳ ಆನಂದ ಆಯಿತು. ಇಂತಹ ಉತ್ತಮರ ಒಂದು ಸಹವಾಸ ಸಿಕ್ತಲ್ಲ ಅಂತ. ಹೀಗಿರುವಾಗ ಒಮ್ಮೆ ಆಚಾರ್ಯರು ನಾವು ಗಂಗಾ ನದಿ ಸ್ನಾನಕ್ಕೆ ಹೋಗ್ತೇವೆ ಅಂತ ಗುರುಗಳಲ್ಲಿ ಹೇಳಿದ್ದಾರೆ. ಆದರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅವರನ್ನ ಬಿಟ್ಟಿರ್ಲಿಕ್ಕಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಇಂದಿನಿಂದ 3ನೇ ದಿನ ಗಂಗಾ ನದಿಯೇ ಇಲ್ಲಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ 3 ದಿನಕ್ಕೆ ಗಂಗಾ ನದಿ ಬಂದಿರತಕ್ಕಂಥದ್ದು. ಇವತ್ತೇನು ನಾವು ಮಧ್ವ ಸರೋವರ ನೋಡ್ತಾ ಇದ್ದೀವಿ, ಅಲ್ಲಿ ಗಂಗಾ ನದಿಯ ವಿಶಿಷ್ಟವಾದ ಸನ್ನಿಧಾನ ಇರ್ತಕ್ಕಂಥದ್ದು. ಮುಂದೆ ಆಚಾರ್ಯರು ಗುರೋಶ್ವ ಶಿಷ್ಯಂ ಚತುರಂ ಚಿಕಿರ್ಷದ ಪ್ರಚೋದನಾಚ್ಚೋತುಮಿಹೋಪಚಕ್ರಮಿ. ಅದು ಆಚಾರ್ಯರು ಇಷ್ಟಸಿದ್ಧಿ ಅಂತ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಮಧ್ವಾಚಾರ್ಯರಿಗೆ ಪಾಠ ಹೇಳಿದರು. ಗ್ರಂಥದ ಹೆಸರೇನು? ಇಷ್ಟಸಿದ್ಧಿ. ಅದು ಹೇಳಲಿಕ್ಕೆ ಶುರು ಮಾಡಿದಾಗ ಆಚಾರ್ಯರು ಆ ಇಷ್ಟಸಿದ್ಧಿಯ ಮೊದಲ ಶ್ಲೋಕ ಯಾನುಭೂತಿರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿಂ ನಮಾಮಿತಾಂ. ಆ ಇಷ್ಟಸಿದ್ಧಿ ಅನ್ನುವಂತಹ ಏನು ಗ್ರಂಥ ಇದೆ ಅದನ್ನು ಹೇಳಿಕೊಟ್ಟಾಗ ಆಚಾರ್ಯರು ಮೊದಲ ಪದ್ಯದಲ್ಲಿ 32 ದೋಷಗಳನ್ನು ಹೇಳಿದ್ರಂತೆ. ಪ್ರಥಮ ಕವಳೆ ಮಕ್ಷಿಕಾಬಾಧ ಅಂತ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಗುರುಗಳು ಮೊದಲು ಶ್ಲೋಕ ಹೇಳಿದರೆ ಶಿಷ್ಯರು ಹೇಳಿದ್ರು, ನೋಡಿ ಅದಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ. 32 ತಪ್ಪು. ಇವ್ರದ್ದು 32 ಗುಣ. ಆ ಎದರ ಗ್ರಂಥದಲ್ಲಿ 32 ದೋಷ ಹೇಳಿದಾಗ ಅದಕ್ಕೆಲ್ಲ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅಂದರು ಗುರುಗಳು. ನೀವೇನೇನು ಆಕ್ಷೇಪ ಮಾಡ್ತಾ ಇದ್ದೀರಿ, ಕ್ವಶನ್ ಮಾಡ್ತಾ ಇದ್ದೀರಿ, ಇದಕ್ಕೆಲ್ಲ ಈ ಗ್ರಂಥದಲ್ಲಿ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅಂತ. ಆಗ ಆಚಾರ್ಯರಂದರು, ಮುಂದೆ ಏನು ಉತ್ತರ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ, ಇವು ಗ್ರಂಥ ಪೂರ ಓದಿದ್ದೀರಲ್ಲ ನೀವು, ನನಗೆ ಆ ಉತ್ತರ ಹೀಗೆ ಮೊದಲು ಹೇಳಿ ಆಮೇಲೆ ಕಂಟಿನ್ಯೂ ಮಾಡಿ ಅಂದರು. ಇದು ಯಾಕೋ ಕಷ್ಟಕ್ಕೆ ಬಂತಪ್ಪ ಅಂಥೇಳಿ, ನಂಗೆ ನಿನಗೆ ಹೇಳಕ್ಕೆ ಸಾಧ್ಯ ಇಲ್ಲಪ್ಪ, ಗುರೌತಮೂಚೆ ಪ್ರಣಿಗದ್ಯತಾಮಿತಿ. ಆಚಾರ್ಯರು ಕೇಳ್ತಾ ಇದ್ದಾರೆ, ಈಗಲೇ ಹೇಳ್ರಿ ಅಂತ. ಆಗ ಅವರು ಆಗಲಿಲ್ಲ. ಕಡೆಗೆ ಆಚಾರ್ಯರು ಪಾಠ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆಚಾರ್ಯರು ಮೊದಲು ಕೇಳಿದ್ದಾದರೂ ಯಾಕಂದರೆ ಕೇಳಬೇಕು, ದೊಡ್ಡವರಲ್ಲಿ ಪಾಠ ಕೇಳಬೇಕು ಅನ್ನೋದು ತೋರಿಸ್ಲಿಕ್ಕೋಸ್ಕರವಾಗಿ ಆಚಾರ್ಯರು ಹಾಗೆ ಕೇಳಿದ್ದಾರೆ. ಒಮ್ಮೆ ಗುರೋರೂಪಾಂತೆ ಶ್ರವಣೈರತೈದ್ವಿಜೈ ಸಪಂಚಶೈ ಭಾಗವತೆ ಕದಾಚನ. ಒಮ್ಮೆ ಪಾಠ ಹೇಳುವ ಸಂದರ್ಭ, ಆ ಸಂದರ್ಭದಲ್ಲಿ ಭಾಗವತದ ಪಾಠ 5ನೇ ಸ್ಕಂದ. ಹುಡುಗರೆಲ್ಲ ಕೂತವರೆಲ್ಲ ಒಬ್ಬೊಬ್ರು ಒಂದೊಂದು ಶ್ಲೋಕ ಹೇಳ್ತಾರೆ. ಒಂದೇ ಶ್ಲೋಕ ಬೇರೆ ಬೇರೆ ಥರ. ಈ ಪ್ರಿಂಟಿಂಗ್ ಮಿಸ್ಟೇಕು ಅದು ಇದು ಇರುತ್ತಲ್ಲ. ಕಡೆಗೆ ಅಲ್ಲಿದ್ದ ಮಧ್ವಾಚಾರ್ಯರು ಎದ್ದನಂತೆ ಹೇಳ್ತಾ ಇದ್ದಾರೆ, ನೀವು ಹೇಳ್ತಿರೋ ಯಾವ ಶ್ಲೋಕವೂ ವೇದವ್ಯಾಸ ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಅಲ್ಲಿ ಕೂತವರೆಲ್ಲ ಪುಸ್ತಕದಲ್ಲಿ ಪ್ರಿಂಟ್ ಆಗಿದ್ದೇ ಹೇಳ್ತಾ ಇದ್ರು, ಮಸ್ತಕದಲ್ಲಿ ಪ್ರಿಂಟ್ ಆಗಿರಲಿಲ್ಲ. ಮಧ್ವಾಚಾರ್ಯರಿಗೆ ಪುಸ್ತಕ ನಿರಪೇಕ್ಷಿಗಳು, ಅವರಿಗೆಲ್ಲ ಮಸ್ತಕದಲ್ಲಿಯೇ. ಆದರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಬಹಳ ಆಶ್ಚರ್ಯ ಆಯಿತು. ಅಲ್ಲಪ್ಪ, ಅವ್ರು ಹೇಳಿದ್ದೆಲ್ಲ ಸರಿಗಿಲ್ಲ ಅಂತೀಯ, ನಿಂಗೆ ಸರಿಗಿರೋದು ಗೊತ್ತಿದೆಯಾ ಅಂದರೆ ಗೊತ್ತಿದೆ ಅಂದರು.
ಹಾಗಾದರೆ ಮುಂದಿನ ಭಾಗ ಹೇಳು, ಇದುವರೆಗೆ ಯಾವುದು ಹೇಳಲಿಲ್ಲ ಅದನ್ನು ಹೇಳು. ನಿಗದ್ಯತಾಂ ಗದ್ಯಮಿಹ ಇವ ಪಂಚಮೇ, 5ನೇ ಸ್ಕಂದದ ಅನುವಾದವನ್ನು ಮಾಡು ಅಂತ ಭಾಗವತ ಅನುವಾದಕ್ಕೆ ಗುರುಗಳು ಕೇಳಿದಾಗ ಮಧ್ವಾಚಾರ್ಯರು ಪುಸ್ತಕ ನಿರಪೇಕ್ಷಿಯಾಗಿ 5ನೇ ಸ್ಕಂದ ಅದು ಗದ್ಯ ಭಾಗ, ಪಂಚಮ ಸ್ಕಂದದಲ್ಲಿ ಬೇರೆ ಎಲ್ಲ ಸ್ಕಂದಗಳು ಶ್ಲೋಕ ರೂಪದಲ್ಲಿದ್ದರೆ ಇದಕ್ಕೆ ಫುಲ್ ಸ್ಟಾಪೇ ಇಲ್ಲ ರೀ. ಒಂದೊಂದು ಶ್ಲೋಕ ಹನುಮಂತ ದೇವರು ಬಾಲತ್ತರ, ಅದನ್ನು ಆಚಾರ್ಯರು ನಿರರ್ಗಳವಾಗಿ ಹೇಳಿಬಿಟ್ಟಿದ್ದಾರೆ. ಆಶ್ಚರ್ಯ ಆಯಿತು ಗುರುಗಳಿಗೆ. ಅಲ್ಲಪ್ಪ, ಇದು ಯಾವಾಗ ನೀವು ಅಧ್ಯಯನ ಮಾಡಿದ್ದು ಏನು ಅಂದಾಗ ಮಧ್ವಾಚಾರ್ಯ ಹೇಳ್ತಾರೆ, ಅತ್ರ ಜನ್ಮನಿ ನಯತ್ ಪಠಿತಂತೆ ಚೈತ್ರ ಬಾತಿ ಕಥಮಿತ್ಯ ಮುನೋಕ್ತೆ ಪೂರ್ವ ಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದನ್ನ ನಾನು ಬಹಳ ಹಿಂದೆ, ಈಗಲ್ಲ ಅಂದರೆ ಈ ಜನ್ಮದಲ್ಲೇ ಅಲ್ಲ, ವಾಯುದೇವರಾಗಿದ್ದಾಗಲೇ ಭಗವಂತನ ಬಳಿಯಲ್ಲಿ ಎಲ್ಲವನ್ನೂ ಕೇಳಿದಂತಹ ಮಹಾನುಭಾವರು ಯಸ್ತತ್ಪ್ರಸಾದಾದ್ ಅಖಿಲಾಂಶ್ಚ ವೇದಾನ್ ಸ ಪಂಚರಾತ್ರಾನ್ ಸಹರಸ್ಯ ಸಂಗ್ರಹಾನ್ ವೇದೇತಿಹಾಸಾಂಶ್ಚ ಪುರಾಣಯುಕ್ತಾನ್ ಯಥಾವಧಾನ್ಯ ಅಪಿ ಸರ್ವ ವಿದ್ಯಾ. ಅವರು ಎಲ್ಲ ವಿದ್ಯೆಯನ್ನು ಭಗವಂತನಲ್ಲಿಯೇ ಅಧ್ಯಯನ ಮಾಡಿದ ಮಹಾನುಭಾವರು. ಹೀಗೆ ಆಚಾರ್ಯರು ತಮ್ಮ ಪಾಠ ಪ್ರವಚನದ ಮೂಲಕ ಎಲ್ಲ ಕಡೆ ಅವರ ಕೀರ್ತಿ ಹಬ್ಬಿರ್ತಕ್ಕಂಥದ್ದು. ವೇದಾಂತ ವಿದ್ಯೆ ಎನ್ನುವಂಥ ಸಾಮ್ರಾಜ್ಯದ ಪರಿಪಾಲನೆ, ಆ ಕಾರ್ಯದಲ್ಲಿ ಪೂರ್ಣಪ್ರಜ್ಞರನ್ನು ಅಧಿಪತಿಗಳನ್ನಾಗಿ ನಿಶ್ಚಯಿಸಿ ಅಚ್ಯುತ ಪ್ರೇಕ್ಷಾಚಾರ್ಯರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ. ಮೊದಲು ಕೊಡೋದು ಸನ್ಯಾಸ, ಆಮೇಲೆ ಆಗೋದು ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ. ಆ ಸಂದರ್ಭದಲ್ಲಿ ಆನಂದ ತೀರ್ಥ ಅಂತ ಅವರಿಗೆ ಹೆಸರಿಟ್ಟಿದ್ದಾರೆ. ಆನಂದ ತೀರ್ಥ ಅಂದರೆ ಮಧು ಇತ್ಯಾನಂದ ಉದ್ದಿಷ್ಟ ವೇತಿ ತೀರ್ಥ ಮುದಾಹೃತಂ ಮಧ್ವಃ ಆನಂದ ತೀರ್ಥಸ್ಯ ತೃತೀಯ ಮಾರುತಿ ತನು. ವಾಯುದೇವರೇ ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿಷು ಶಾಸ್ತ್ರಕೃತ್ಸಯತಿ. ಆನಂದ ರೂಪನಾದ ಸರ್ವೋತ್ತಮನಾದ ಭಗವಂತ, ಅವನ ಪರ್ಮನೆಂಟ್ ವಾಸಸ್ಥಾನ ಜಗದ್ಗುರು ಮಧ್ವಾಚಾರ್ಯರ ಮನಸ್ಸು. ಅಂತಹ ಆಚಾರ್ಯರು ಸ್ವರೂಪದ ಆನಂದದ ಅನುಭವಕ್ಕೆ ಬೇಕಾಗುವಂತಹ ಶಾಸ್ತ್ರವನ್ನು ರಚನೆ ಮಾಡಿ ಕೊಡುವ ಕಾರಣ ಅವರಿಗೆ ಆನಂದ ತೀರ್ಥ. ತೀರ್ಥ ಅಂದರೆ ಶಾಸ್ತ್ರ. ಯಾವ ಶಾಸ್ತ್ರದ ಅಧ್ಯಯನ ಅಧ್ಯಾಪನ ಮಾಡೋದ್ರಿಂದ ನಿಮ್ಮದೇ ಆಗಿರ್ತಕ್ಕಂಥ ಆನಂದದ ಅನುಭವ ಆಗತ್ತೋ ಅಂತ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟವರು ಅಂತ ತಿಳಿಸ್ತಾ ಇದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಈ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಒಬ್ಬರು ಸನ್ಯಾಸಿ ಫ್ರೆಂಡ್ ಇದ್ರು. ಸನ್ಯಾಸಿಗಳಿಗೂ ಸನ್ಯಾಸಿಗಳೇ ಫ್ರೆಂಡ್ ಇರ್ತಾರೆ, ಬೇರೆ ಫ್ರೆಂಡ್ ಇರಬಾರ್ದೇ ವಿನ ಸನ್ಯಾಸಿಗಳು ಇರ್ಬೋದು, ಇದ್ರು. ಆದರೆ ಅವರು ತರ್ಕಶಾಸ್ತ್ರದಲ್ಲಿ ಚೆನ್ನಾಗಿ ಓದ್ಕೊಂಡವರು. ಜೊತೆಗೆ ಈ ತರ್ಕ ಓದ್ತಾ ಓದ್ತಾ ದುರಹಂಕಾರ ಬರೋದು ಜಾಸ್ತಿ, ಅದು ಬಂದ್ಬಿಟ್ಟಿತ್ತು. ಈ ಬೈ ಒನ್ ಗೆಟ್ ಒನ್ ಇದ್ದ ಹಾಗೆ ತರ್ಕಶಾಸ್ತ್ರನ ಯಾರು ಪರ್ಚೇಸ್ ಮಾಡಿದ್ರಿ ಅವರಿಗೆ ದೇವರ ದಯ ಇದ್ದರೆ ದುರಹಂಕಾರ ಬರಲ್ಲ, ಇಲ್ಲದೇ ಇದ್ರೆ ಅದಕ್ಕೆ ಅದು ಫ್ರೀ, ಅದು ಬೇಡ ಅಂದರೂ ಬಂದ್ಬಿಡುತ್ತೆ. ನಂಗೆ ಸಮ ಯಾರು ಅಂತ ಇದು ಬಂದ್ಬಿಡುತ್ತೆ. ಹೀಗೆಲ್ಲ ಇರುವಾಗ ಆ ತಾರ್ಕಿಕ ಸನ್ಯಾಸಿ ತಾನು ಈ ಗುರುಗಳ ಹತ್ರ ಒಬ್ಬ ಹೊಸ ಶಿಷ್ಯ ಬಂದಿದ್ದಾನೆ, ಏನಾದರೂ ಮಾಡಿ ಗೆದ್ದು ಬಿಡೋಣ ಅಂಥೇಳಿ ಅಲ್ಲಿ ಬಂದಿದ್ದಾರೆ. ಆದರೆ ಆನಂದ ತೀರ್ಥರ ಮುಂದೆ ಕ್ಷಣಕಾಲ ಕೂಡ ನಿಲ್ಲಿಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ನಿರುತ್ತರರಾಗಿ ಹೋದರು. ಅದೇ ಕಾಲಕ್ಕೆ ಮತ್ತೊಬ್ಬ ವಾದಿಸಿಂಹ ಮತ್ತು ಬುದ್ಧಿಸಾಗರ ಅಂತ ಅವರಿಬ್ಬರು ಆಚಾರ್ಯರ ಬಳಿಗೆ ಬಂದಿದ್ದಾರೆ. ಅವರು ವಿದ್ಯಾ, ಅವರ ಹೈಟು ವೆಯ್ಟುಗಿಂತಲೂ ಅವರ ಅಹಂಕಾರ ಅವ್ರಿಗೂ ಜಾಸ್ತಿ. ತಸ್ಯೋರು ದುರ್ಗರ್ವವತೋ ಜಿಗೀಷಯ. ಆಗ ಅವರನ್ನು ಗೆಲ್ಲುವ ಆಚಾರ್ಯರನ್ನು ಗೆಲ್ಲಬೇಕು ಅಂತ ಬಂದಿದ್ದಾರೆ. ವಾದಿಸಿಂಹ ಅನೇಕ ರೀತಿಯಿಂದ ಆಚಾರ್ಯರ ಮುಂದೆ ವಾದವನ್ನು ಮಾಡಿ
ಅನೇಕ ಕೋಟಿ ಕ್ರಮಗಳನ್ನೆಲ್ಲ ಹಾಕಿದಾಗ ಆಚಾರ್ಯರು ಕೆಲವೇ ವಾಕ್ಯಗಳಿಂದ ಅವನನ್ನು ನಿರುತ್ತರರನ್ನಾಗಿ ಮಾಡಿದ್ದಾರೆ. ಅವನು ವಾದಿಸಿಂಹ ಬದಲಿ ಗ್ರಾಮಸಿಂಹ ಆಗಿಬಿಟ್ಟ. ಗ್ರಾಮಸಿಂಹ ಅಂದ್ರೆ ಏನು ಗೊತ್ತಾ? ಬೌ ಏಕಾಪೋಷಣ ಬುದ್ಧಿಸಾಗರ. ಹೆಸರೇನೆಂದರೆ ಬುದ್ಧಿಸಾಗರ. ಆಚಾರ್ಯರು ಒಂದೇ ಒಂದು ಆಚಮನ ಮಾಡಿಬಿಟ್ರಂತೆ. ಹೇಗೆ ಅಗಸ್ತ್ಯರು ಇಡೀ ಸಮುದ್ರವನ್ನೇ ಏಕಾಪೋಷಣ ಮಾಡಿದ್ರು, ಹಾಗೆ ಬುದ್ಧಿಸಾಗರನನ್ನ ನಿರುತ್ತರನ್ನಾಗಿ ಮಾಡಿದ್ದಾರೆ. ಅವರು ಪಾಠ ಪ್ರವಚನ ಮಾಡುವಾಗ, ಎಲ್ಲಿ ತಾವು ವಾದವನ್ನ ಮಾಡುವಾಗ ಆಗ ಇದ್ದಂತಹ ಭಾಷ್ಯ, ಬೇರೆ ಮತದವರ ಭಾಷ್ಯ, ಅದನ್ನು ಉದಾಹರಣೆ ಕೊಡ್ತಿದ್ರು. ಇಂಥ ಮತಾಚಾರ್ಯರು ಹೀಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ ಹೇಳಿ, ಆದರೆ ಇದು ಸರಿಗಿಲ್ಲ, ಹೀಗೆ ವೇದವ್ಯಾಸ ದೇವರು ಇದನ್ನು ಅಪಲಾಪ ಮಾಡಿದ್ದಾರೆ, ಎಲ್ಲೆಲ್ಲಿ ತಪ್ಪಿದೆ ಅಂತ ತೋರಿಸ್ತಿದ್ರು. ಹಾಗಾಗಿ ಯಾವ ಭಾಷ್ಯವೂ ಕೂಡ ವೇದವ್ಯಾಸ ದೇವರ ಸೂತ್ರಕ್ಕೆ, ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ಸರಿ ಹೊಂದೋಲ್ಲ. ಬೇರೆಯವರೆಲ್ಲ ವೇದವ್ಯಾಸ ದೇವರ ಸೂತ್ರ ಓದಿದ್ರು, ಅವ್ರಿಗೆ ಏನು ಅರ್ಥ ಆಯ್ತೋ ಅದನ್ನು ಬರೆದ್ರು. ಏನು ತಪ್ಪ್ರಿ? ಅವ್ರಿಗೆ ಅರ್ಥ ಆಗಿದ್ದ ಅವರು ಬರಿಬಾರ್ದೆ? ತಪ್ಪೇನಿಲ್ಲ, ಅವ್ರಿಗೇನು ಅರ್ಥ ಆಯ್ತೋ ಅದು ಬರೆದ್ರು. ಆದರೆ ಅವರು ಬರೆದದ್ದೇ ಸೂತ್ರದ ಅರ್ಥ ಅಂತ ಹೇಳಿದ್ರಲ್ಲ, ಅದಷ್ಟೇ ತಪ್ಪು. ಜಗದ್ಗುರು ಮಧ್ವಾಚಾರ್ಯರು ಓದಿದ್ರು, ಆದರೆ ತಮಗೂ ತೋಚಿದ್ ಬರೆದಿಲ್ಲ. ವೇದವ್ಯಾಸ ದೇವರೇ ಸೂತ್ರಕ್ಕೆ ಪುರಾಣಾಂತರಗಳಲ್ಲಿ ಎಲ್ಲೆಲ್ಲಿ ಅರ್ಥ ಕೊಟ್ಟಿದ್ದಾರೆ, ಅವರು ಸೂತ್ರಕ್ಕೆ ಭಾಷ್ಯ ಬರೆದು, ಆಚಾರ್ಯರೇ ಈ ಕಾಮೆಂಟ್ರಿ ನೀವು ಬರೆದಿದ್ದೀರಿ, ಇದಕ್ಕೆ ಈ ಅರ್ಥ ಬರೆದಿದ್ದೀರಿ, ಇದಕ್ಕೆ ಮೂಲ ಎಲ್ಲಿ, ಯಾವ ಆಧಾರದ ಮೇಲೆ ಈ ಮೀನಿಂಗ್ ಹೇಳ್ತಾ ಇದ್ದೀರಿ? ಅದಕ್ಕೆ ಅವ್ರು ಹೇಳ್ತಾರೆ, ನಾನಲ್ಲಪ್ಪ, ಈ ವಾಕ್ಯದ ಮೂಲ ಆಥರ್ ವೇದವ್ಯಾಸದೇವರು, ಅವರೇ ಇದರ ಎಕ್ಸ್ಪ್ಲನೇಷನ್. ತಚ್ಚೋಕ್ತಂ ಸ್ಕಾಂದೆ, ತಚ್ಚೋಕ್ತಂ ಗಾರುಡೆ, ಪಾದ್ಮೆ, ವಾರಾಹೆ, ಎಲ್ಲ ಪುರಾಣಗಳು ಎಲ್ಲ ವೇದಗಳನ್ನು ತಲೆಯಲ್ಲಿಟ್ಟು ಒಂದು ವಾಕ್ಯಕ್ಕೆ ಅರ್ಥ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಜಗದ್ಗುರು ಮಧ್ವಾಚಾರ್ಯರಿಗೆ ಮಾತ್ರ.